ಇನ್ನು ದಕ್ಷ ಐಪಿಎಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಅಗಲಿಕೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಟಿ ಸುನಿಲ್ ಕುಮಾರ್ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಂಡ ಅತ್ಯಂತ ಧೀಮಂತ ದಕ್ಷ ಪೊಲೀಸ್ ಅಧಿಕಾರಿಯನ್ನ ಕಳೆದುಕೊಂಡಿದ್ದೇವೆ. ಇದು ಪೊಲೀಸ್ ಇಲಾಖೆಗೆ ಬಹುದೊಡ್ಡ ಆಘಾತ ಅಂತ ಹೇಳಿದ್ದಾರೆ. ಕರ್ನಾಟಕ ಕಂಡ ಐಪಿಎಸ್ ಅಧಿಕಾರಿಗಳ ಪೈಕಿ ಅತ್ಯುತ್ತಮವಾದಂತಹ ಮತ್ತು ದಕ್ಷ ಪ್ರಾಮಾಣಿಕತೆ ಇದ್ದಂಥ ವ್ಯಕ್ತಿ ಮತ್ತು ಸರಳ ಮೃದು ಸ್ವಭಾವಿಯಾದಂಥ ಆಫೀಸರ್ ಅಂದರೆ ಮಧುಕರ್ ಶೆಟ್ಟಿ ಅವರು ಯಾವ ಕೆಲಸ ಕೊಟ್ಟಿದ್ರು ಕೂಡ ನಿಷ್ಠಾವಂತನಾಗಿ ಆ ಕೆಲಸವನ್ನು ಅವರು ನಿಭಾಯಿಸ್ತಾಯಿದ್ರು. ಮಧ್ಯದಲ್ಲಿ ಅವರು US ಟ್ರೈನಿಂಗಿಗೆ ಮತ್ತು ಸೆಂಟ್ರಲ್ ಡೆಪ್ಯುಟೇಷನ್ಗೆ ಹೋಗಿದ್ದಾರೆ. ಇತ್ತೀಚೆಗೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಲ್ಲಿಗೆ ಒಂದು ಡೆಪ್ಯೂಟಿ ಡೈರೆಕ್ಟರ್ ಆಗಿ ಅವರು ಈಗ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಲೋಕಾಯುಕ್ತದಲ್ಲಿ ಇರುವಾಗ ನಿರ್ಭಯವಾಗಿ ತಮ್ಮ ಕೆಲಸವನ್ನು ಮಾಡಿದಂಥ ದಕ್ಷ ಅಧಿಕಾರಿ ಅವರು. ಅವರ ನಿಧನದಿಂದ ಕರ್ನಾಟಕ IPS ಕ್ಯಾಡರ್ಗೆ ಒಂದು ಭಾರಿ ಒಂದು ಪೆಟ್ಟು ಬಿದ್ದಿದೆ ಅಂತ ಹೇಳ್ಬೋದು. ಅದೇ ರೀತಿ ಮಧುಕರ್ ಶೆಟ್ಟಿ ನಿಧನಕ್ಕೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದಂತ ಅವರು ಮಧುಕರ್ ಶೆಟ್ಟಿ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ, ಪೊಲೀಸ್ ಇಲಾಖೆಗೆ ತುಂಬಲಾಗದಂತ ನಷ್ಟ ಅಂತ ಕೂಡ ಹೇಳಿದ್ದಾರೆ. ಇವತ್ತಿನ ರಾಜಕೀಯದಲ್ಲಿ ಆಡಳಿತ ಎನ್ನುವುದು ಈ ರಾಜಕಾರಣಿಗಳ ಕೈಯಲ್ಲಿದ್ದಂಥ ವಿಚಾರ. ತಮಗೆ ಅದರಿಂದ ಏನು ಲಾಭ ಇದೆಯೋ ಅದನ್ನು ಬಳಸಿಕೊಂಡು ಅಧಿಕಾರಿಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಅಂಥ ಹಿನ್ನೆಲೆಯಲ್ಲಿ ಮಧುಕರ್ ಶೆಟ್ಟರು ಯಾವುದೇ ಒಂದು ಒತ್ತಡಕ್ಕೆ ಮಣಿಯಲಿಲ್ಲ. ಉತ್ತಮವಾದ ಕೆಲಸಗಳನ್ನು ಮಾಡಿ ಚಿಕ್ಕಮಗಳೂರಲ್ಲೇ ಇರ್ಬೋದು, ಬೆಂಗಳೂರು ಟ್ರಾಫಿಕ್ ಅಧಿಕಾರಿಯಾಗಿರ್ಬೋದು ಅಥವಾ ಲೋಕಾಯುಕ್ತ ಸಂಸ್ಥೆಯಲ್ಲಿ ಭಾಳ ಉತ್ತಮವಾದ ಕೆಲಸ ಮಾಡಿದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇನ್ನಿಲ್ಲ ಅನ್ನೋದನ್ನು ಕೇಳಿದ ಮೇಲೆ ನನಗೆ ಭಾಳಷ್ಟು ನೋವಾಗಿದೆ. ಇದು ಒಂದು ಸಾಧಾರಣ ವಿಚಾರ. ಇವತ್ತು ಯಾವುದೇ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡುವಂಥ ವ್ಯಕ್ತಿ ಇದ್ದರೆ ಆ ಒಂದು ಹುದ್ದೆಯಲ್ಲಿ ಅವನನ್ನು ತೆಗೆದು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಹಾಕುವುದೊಂದು ಸರ್ವಸಾಧಾರಣವಾದ ಪ್ರಯತ್ನ ಇವತ್ತಿನ ಆಡಳಿತೆಯಲ್ಲಿ. ಇನ್ನು IPS ಅಧಿಕಾರಿ ಮಧುಕರ್ ಶೆಟ್ಟಿ ನಿಧನ ಆಗಿದೆ. ಅದಕ್ಕೆ ಮಧುಕರ್ರನ್ನ ನೆನೆದು ಕಣ್ಣೀರಿಟ್ಟಂತ ಅಜ್ಜಿ ವನಜ. ಮಧುಕರ್ ಶೆಟ್ಟಿ ಅವರನ್ನ ಬೆಳೆಸಿದ್ರು ಅಜ್ಜಿ, ಇದು ಸಾಯುವ ವಯಸ್ಸಲ್ಲ, ಹೀಗೆ ಆಗ್ಬಾರ್ದಿತ್ತು ಅಂತ ಅಜ್ಜಿ ವನಜ ಕಣ್ಣೀರಿಟ್ಟಿದ್ದಾರೆ. ನಾನು ಅಲ್ಲೋರೊಟ್ಟಿಗೆ ಅವರಪ್ಪ ನಮ್ಮನ್ನು ಕರ್ಕೊಂಡೆ. ನಾನು ಸಣ್ಣಳಿದ್ದಿದ್ದಾಳೆ, ನಾನು ಮುಂದೆ 10-15 ವರ್ಷ ಅಷ್ಟೊತ್ತಿ ಆಗ್ಲಿ ನನ್ನ ಅವ್ನ ಸಾಕು ಕರ್ಕೊಂಡೆ. ನಾನು ಅವ್ರ ಮೀಸಿ ಆರ್ಸಿದ ಮಕ್ಕಳು ಬರೀ ಬೇಜಾರು. ಸ್ನಾನ ಮಾಡಿಸ್ತಿದ್ರಿ ಅಲ್ಲ ಸಣ್ಣ ಪ್ರಾಯದಲ್ಲಿ ತೀರ್ಕೊಂಡ್ರು. ಅವಳೆ ಎಷ್ಟು ನೀವು 2 ವರ್ಷ, ಅಣ್ಣಂಗೆ 4 ವರ್ಷ ಇದ್ದಿತ್ತು. ಕಿರಿಯನ 6 ತಿಂಗಳು ಮಗು ತಮ್ಮ. ನೀವು ಆಡ್ಸಿದ ಮಕ್ಕಳ ನಿಮ್ಮ ಕಣ್ಣು ಮುಂದೆ ಬರೀ ಬೇಜಾರು.